ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಬಸವ. ವೀಕ್ಷಕರೇ, ಹುಬ್ಬಳ್ಳಿಯ ವೀರಾಪುರಣಿಯಲ್ಲಿರುವ ಶ್ರೀ ಮಹಾಬಲೇಶ್ವರ ಹಾಗೂ ಶ್ರೀ ರಾಯಚೋಟಿ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಸುಮಾರು 25 ವರ್ಷಗಳಿಂದಲೂ ನಿರಂತರವಾಗಿ ಇಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗುತ್ತಾ ಬಂದಿದೆ. ಕಳೆದ 10 ವರ್ಷಗಳ ಹಿಂದೆ ಶಾಸಕರಾದಂತಹ ಪ್ರಸಾದ್ ಅಬ್ಬಯ್ಯನವರು ಆ ದೇವಸ್ಥಾನಕ್ಕೆ ಒಂದು ತೇರನ್ನು ನೀಡಿರುತ್ತಾರೆ. ತದನಂತರ ಪ್ರತಿ ವರ್ಷ ಇಲ್ಲಿ ತೇರು ಎಳೆಯುವ ಒಂದು ಸಂಪ್ರದಾಯವು ವಾಡಿಕೆಯಾಗಿದೆ. ಪ್ರತಿ ವರ್ಷ ಶಾಸಕರಾದಂತಹ ಪ್ರಸಾದ್ ಅಬ್ಬಯ್ಯನವರು ಈ ರಥೋತ್ಸವಕ್ಕೆ ಚಾಲನೆಯನ್ನು ನೀಡುತ್ತಾರೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅವರಿಗೆ ಒಂದು ಅತಿಥಿಯಾಗಿ ಇಲ್ಲಿ ಆಹ್ವಾನವನ್ನು ನೀಡಲಾಗಿತ್ತು. ಕೆಲವೊಂದು ಕಾರಣಗಳಿಂದ ಶಾಸಕರು ಈ ವರ್ಷ ಈ ಒಂದು ಜಾತ್ರೆಗೆ ಆಗಮಿಸಲು ಸಾಧ್ಯವಾಗಲಿಲ್ಲ. ಆದ್ರೂ ಕೂಡ ಇಲ್ಲಿನ ಒಂದು ಜಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ, ಸಡಗರ ಸಂಭ್ರಮದಿಂದ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಜರುಗಿತು. ಬನ್ನಿ, ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ನೋಡೋಣ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹುಬ್ಬಳ್ಳಿಯ ವೀರಾಪುರ ಓಣಿಯ ಶ್ರೀ ಮಹಾಬಲೇಶ್ವರ ಹಾಗೂ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ನೂರಾರು ಮುತ್ತೈದೆಯರು ಕುಂಭ ಹೊತ್ತು ನಗರದ ವಿವಿಧ ಭಾಗಗಳಲ್ಲಿ ಸಂಚರಿಸಿದರು. ಸುಮಾರು 300ಕ್ಕೂ ಹೆಚ್ಚು ಮುತ್ತೈದೆಯರು ಈ ಕುಂಭಮೇಳದಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವಕ್ಕೆ ಮೆರುಗು ತಂದರು. ಸಹಜವಾಗಿ ವೀರಾಪುರ ಓಣಿ ರೈತಾಪಿ ಓಣಿಯಾಗಿರುವುದರಿಂದ ಇಲ್ಲಿನ ರೈತರು ತಮ್ಮ ತಮ್ಮ ಎತ್ತುಗಳನ್ನು ಸಿಂಗಾರ ಮಾಡಿಕೊಂಡು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಎತ್ತಿನ ಮೆರವಣಿಗೆಯನ್ನು ಮಾಡಿದರು. ಇದಲ್ಲದೆ ಸಕಲ ವಾದ್ಯ ಮೇಳದೊಂದಿಗೆ ಕರಡಿ ಮಜಲು, ಝಾಂಜ, ನಂದಿಕೋಲ, ಕುದುರೆ ಕುಣಿತಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯು ಸಂಚರಿಸಿ ಮರಳಿ ದೇವಸ್ಥಾನಕ್ಕೆ ಆಗಮಿಸಿತು. ಮಧ್ಯಾಹ್ನ ವೀರಪುರವಂತರೊಂದಿಗೆ ದೇವಸ್ಥಾನದ ಎದುರುಗಡೆ ಹಾಕಲಾಗಿದ್ದ ನಿಗಿ ಬೆಂಕಿಯ ಕೆಂಡದ ಮೇಲೆ ನೆರೆದಿದ್ದ ಕೆಲವು ಭಕ್ತಾದಿಗಳು ಶ್ರೀ ವೀರಭದ್ರ ಹಾಗೂ ಶ್ರೀ ಮಹಾಬಲೇಶ್ವರನ ನಾಮಸ್ಮರಣೆಯನ್ನು ಮನದಲ್ಲಿ ನೆನೆಯುತ್ತಾ ಜೈ ಘೋಷಗಳನ್ನು ಕೂಗುತ್ತಾ ಅಗ್ನಿ ಪ್ರವೇಶ ಮಾಡುವ ದೃಶ್ಯವಂತೂ ಬಲು ರೋಮಾಂಚನಕಾರಿಯಾಗಿತ್ತು. ತದನಂತರ ಜಾತ್ರೆಗೆ ಬಂದಂತಹ ಸರ್ವ ಭಕ್ತಾದಿಗಳಿಗೆ ಮಹಾಪ್ರಸಾದವನ್ನು ಏರ್ಪಡಿಸಲಾಗಿತ್ತು. ಶ್ರೀ ವೀರಭದ್ರ ಹಾಗೂ ಶ್ರೀ ಮಹಾಬಲೇಶ್ವರನ ಪ್ರಸಾದವನ್ನು ಅತ್ಯಂತ ಶಾಂತ ರೀತಿಯಿಂದ ಹಾಗೂ ಶ್ರದ್ಧಾಭಕ್ತಿಯಿಂದ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಸ್ವೀಕರಿಸಿದರು. ತದನಂತರ ಸಾಯಂಕಾಲ ಮಹಾರಥೋತ್ಸವ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಕಾದು ಕುಳಿತಿದ್ದರು. ಸ್ಥಳೀಯ ಶಾಸಕ ಪ್ರಸಾದ ಅಬ್ಬಯ್ಯ ಇವರು ದೇವಸ್ಥಾನಕ್ಕೆ ನೀಡಿದ ಅತ್ಯಂತ ದೊಡ್ಡ ಕೊಡುಗೆಯಾಗಿರುವ ರಥವು ಈ ಭಾಗದಲ್ಲಿ ಪ್ರತಿ ವರ್ಷ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡುವಲ್ಲಿ ಕಾರಣೀಭೂತವಾಗಿದೆ. ಅದರಂತೆಯೇ ಪ್ರತಿ ವರ್ಷ ಮಹಾಶಿವರಾತ್ರಿ ಅಂಗವಾಗಿ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಪೂಜ್ಯ ಶ್ರೀಗಳೊಂದಿಗೆ ಶಾಸಕ ಪ್ರಸಾದ ಅಬ್ಬಯ್ಯ ಇವರು ಚಾಲನೆ ನೀಡುತ್ತಾರೆ. ಆದರೆ ಕೆಲ ಕಾರಣಗಳಿಂದ ಈ ವರ್ಷ ಶಾಸಕರ ಅನುಪಸ್ಥಿತಿಯಲ್ಲಿ ಜಾತ್ರಾ ಮಹೋತ್ಸವ ನಡೆಯಿತು. ಸಾಯಂಕಾಲ 5:45 ರಥೋತ್ಸವವು ವೀರಾಪುರ ಓಣಿಯಿಂದ ಪ್ರಾರಂಭವಾಗಿ ಎರಡೆತ್ತಿನ ಮಠದವರೆಗೆ ಸಾಗಿ ಮರಳಿ ವೀರಾಪುರ ಓಣಿಗೆ ಬಂದು ಸೇರಿತು. ರಥೋತ್ಸವ ಸಾಗುವ ಮಾರ್ಗದಲ್ಲಿನ ಎಲ್ಲ ವಿದ್ಯುತ್ ಲೈನ್ಗಳನ್ನು ಕಡಿತಗೊಳಿಸಿದ್ದರಿಂದ ಸಹಜವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 1 ಗಂಟೆಗಳ ಕಾಲ ಕತ್ತಲು ಆವರಿಸಿತ್ತು. ನಂತರ ಹೆಸಕಾಂ ಅಧಿಕಾರಿಗಳಿಂದ ವಿದ್ಯುತ್ ಲೈನ್ಗಳು ಜೋಡಣೆ ಮಾಡಲಾಯಿತು. ತದನಂತರ ರಾತ್ರಿ ಮಕ್ಕಳ ಮನೋರಂಜನೆ ಕಾರ್ಯಕ್ರಮಗಳು ಜರುಗಿದವು. ಒಟ್ಟಾರೆಯಾಗಿ ವೀರಾಪುರ ಓಣಿಯ ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ಮತ್ತೊಮ್ಮೆ ಜರುಗಿತು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಈರಣ್ಣ ಶಿಂತ್ರಿ, ಶೇಖರಗೌಡ ಪಾಟೀಲ್, ಸಿದ್ದಪ್ಪ ಮುತ್ತಣ್ಣವರ, ಕಲ್ಲಯ್ಯ ಚೌಕಿಮಠ ಸೇರಿದಂತೆ ಓಣಿಯ ಸಕಲ ಸದ್ಭಕ್ತಾದಿಗಳು, ಮಾತಾ ಭಗಿನಿಯರು, ಯುವಕರು, ರಾಜಕೀಯ ಮುಖಂಡರುಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹುಬ್ಬಳ್ಳಿ ಧ್ವನಿ ಜೊತೆಗೆ ಲೋಹಿತ ಬಸವ, ಹುಬ್ಬಳ್ಳಿ. Jalan,